ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನಗೆ ಒಬ್ಬರು ಕಮೆಂಟ್ ಮಾಡಿದರು. ಸೊ ಯಾವ್ಯಾವ ಬ್ಲೌಸ್ಗೆ ಎಷ್ಟೆಷ್ಟು ನಾವು ಅಮೌಂಟ್ನ ತೊಗೋಬೋದು, ಹಾಗೆಯೇ ಬಿಗಿನರ್ಸ್ ಎಷ್ಟು ಅಮೌಂಟ್ನ ತೊಗೋಬೋದು. ಸೊ ನಾನು ಇಲ್ಲಿ ಬರೆದಿದ್ದೀನಿ ಅಲ್ವಾ, ಇಲ್ಲಿ ನೋಡಿ, ಪ್ಲೇನ್ ಬ್ಲೌಸು, ಲೈನಿಂಗ್ ಬ್ಲೌಸು, ಹಾಗೆಯೇ ಕಪ್ಸ್ ಪ್ಯಾಡೆಡ್ ಆ್ಯಡ್ ಇರೋಂಥ ಬ್ಲೌಸು, ಪ್ರಿನ್ಸ್ ಕಟ್ಟು ಲೆಹೆಂಗಾ, ಹಾಗೆಯೇ ಲಂಗ ಬ್ಲೌಸು, ಚೂಡಿದಾರ, ಸ್ಕ್ಯಾಲಪ್ ಡಿಸೈನಲ್ಲಿ, ಮತ್ತು ವರ್ಕ್ ಬ್ಲೌಸಲ್ಲಿ, ಹಾಗೆಯೇ ಮಧುಬಾಲ ಡಿಸೈನ್. ವರ್ಕ್ ಬ್ಲೌಸ್ ಅಂತಂದರೆ ಮಷಿನ್ ವರ್ಕ್ ಬ್ಲೌಸ್ ಬರುತ್ತಲ್ವ ಅದು, ಹಾಗೆಯೇ ಹ್ಯಾಂಡ್ ವರ್ಕಲ್ಲಿ. ಇದಿಷ್ಟು ಬ್ಲೌಸ್ಗಳಿಗೆ ನಾವು ಯಾವ ರೀತಿ ರೇಟ್ನ ಫಿಕ್ಸ್ ಮಾಡಬೇಕು ಬಿಗಿನರ್ಸು, ಹಾಗೆಯೇ ಹೇಗೆ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಅಂತಂದ್ಬಿಟ್ಟು ಕಮೆಂಟ್ ಮಾಡಿದರು. ಸೊ ಅದನ್ನು ನಾನು ಕಮೆಂಟಲ್ಲಿ ಆನ್ಸರ್ ಮಾಡೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಏನು ಮಾಡಿದ್ದೀನಿ, ಸಪ್ರೇಟ್ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ನಿಮಗೆ ಪ್ರತಿಯೊಂದನ್ನು ಕೂಡ ಹೇಳ್ಕೊಡ್ತೀನಿ. ಬಿಗಿನರ್ಸ್ ಯಾವ ರೀತಿ ನೀವು ರೆಡಿ ಮಾಡಬೇಕು, ಯಾವ ರೀತಿ ನೀವು ಅಮೌಂಟ್ನ ತಗೋಬೇಕು ಅಂತ. ಇವಾಗಂತೂ ಪ್ರತಿಯೊಂದು ಕೂಡ ರೇಟ್ ಜಾಸ್ತಿ ಆಗಿದೆ. ಬಟ್ ಏನಾಗುತ್ತೆ ಅಂದರೆ, ಬ್ಲೌಸ್ ಸ್ಟಿಚಿಂಗ್ ಮಾಡೋ ರೇಟ್ ಜಾಸ್ತಿ ಮಾಡ್ತಾರೆ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಕೋಪ ಬರುತ್ತೆ. ಬಟ್ ಎಲ್ಲ ಕೂಡ ರೇಟ್ ಜಾಸ್ತಿ ಆಗಿರೋದು ಅದು ಯಾರಿಗೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ, ನಾವು ಪೂರ್ತಿಯಾಗಿ ಏನು ಜಾಸ್ತಿ ಮಾಡೋದು ಬೇಡ. ಇವಾಗ ನಾರ್ಮಲಾಗಿ ಬೊಟಿಕ್ಗಳಲ್ಲಿ 650, 700 ಆ ರೀತಿ ಎಲ್ಲ ತಗೋತಾರೆ ಅಲ್ವಾ. ಸೊ ಅಷ್ಟೊಂದೆಲ್ಲ ಅಮೌಂಟ್ ತೊಗೊಳ್ಳೋದು ಬೇಡ. ನಮ್ಮ ಊರುಗಳಲ್ಲಿ, ನೀವು ನಿಮ್ಮ ಊರುಗಳಲ್ಲಿ ಎಷ್ಟು ಅಮೌಂಟ್ನ ತಗೋತಾರೆ ಆ ಮೆಥಡ್ನಲ್ಲಿ ಅದಕ್ಕೆ ನೀವು ಯಾವುದಕ್ಕೆ ಎಷ್ಟೆಷ್ಟು ಜಾಸ್ತಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಇವತ್ತು. ಸೊ ಇಲ್ಲಿ ನಾನು ಪ್ಲೇನ್ ಬ್ಲೌಸ್ಗೆ ಬಂದು ನಮ್ಮ ಊರಲ್ಲಿ 150 ರೂಪಾಯಿ ಇದೆ. ಸೊ ನಿಮ್ಮ ಊರಲ್ಲಿ ಎಷ್ಟಿದೆ, ಸೊ ಆ ರೀತಿ ತಗೊಳ್ಳಿ. ಪ್ಲೇನ್ ಬ್ಲೌಸಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ. ಇದರಲ್ಲಿ ನಾನು ಬೋಟ್ ನೆಕ್ ಬ್ಲೌಸ್ನ ಆ್ಯಡ್ ಮಾಡಿಲ್ಲ, ಸಾರಿ, ಇನ್ನೊಂದು ಬೋಟ್ ನೆಕ್ ಬ್ಲೌಸ್ನು ಕೂಡ ಆ್ಯಡ್ ಮಾಡ್ತೀನಿ. ಸೊ ಬೋಟ್ ನೆಕ್ ಬ್ಲೌಸ್ನು ಕೂಡ ಆ್ಯಡ್ ಮಾಡಿರಲಿಲ್ಲ. ಇದಿಷ್ಟು ಬ್ಲೌಸ್ಗಳಿಗೆ ಹೇಗೆ, ಹಾಗೆಯೇ ನಾವು ರೇಟ್ನ ಫಿಕ್ಸ್ ಮಾಡೋದು, ನಾನು ಯಾವ ರೀತಿ ರೇಟ್ ಫಿಕ್ಸ್ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ತೀನಿ. ಸೊ ಪ್ಲೇನ್ ಬ್ಲೌಸ್ಗೆ ಬಂದು 150 ರೂಪಾಯಿನ ತಗೋತೀನಿ. ಇದರಲ್ಲಿ ಏನೂ ಕೂಡ ಚೇಂಜಸ್ ಇಲ್ಲ. ಯಾಕಂತಂದರೆ ಪ್ಲೇನ್ ಬ್ಲೌಸ್ಗೆ ಯಾರೂ ಕೂಡ ಡಿಸೈನ್ಸ್ ಕೂಡ ಸ್ಟಿಚ್ ಮಾಡಿಸೋದಿಲ್ಲ ಅಲ್ವಾ, ಹಾಗಾಗಿ ಇದೇನು ಚೇಂಜಸ್ ಏನಿಲ್ಲ. ಸೊ ಲೈನಿಂಗ್ ಬ್ಲೌಸ್ಗೆ ಬಂದು 300ನ ತಗೋತೀನಿ. ಇದರಲ್ಲಿ ಯಾವ ರೀತಿ ಜಾಸ್ತಿ ಮಾಡೋದು ಅಂತಂದರೆ, ಇವಾಗ ನಾರ್ಮಲಾಗಿ ಯಾವುದು ಡಿಸೈನ್ ಇಲ್ಲ, ಜಸ್ಟ್ ಡೀಪ್ ಇಟ್ಟು ಲೈನಿಂಗ್ ಇಟ್ಟು 300ನ ತಗೋತೀವಿ. ಅಲ್ಲಿ ನಿಮಗೆ ಪೈಪಿಂಗ್ ಹಾಕೋದಕ್ಕೆ ಹೇಳ್ತಾರೆ, ಥ್ರೆಡ್ ಪೈಪಿಂಗ್ ಹಾಕೋದಕ್ಕೆ. ಸೊ ನೀವು ಹೊರಗಡೆ ತರ್ತೀರಾ ಅಂತಂದರೆ ಥ್ರೆಡ್ ಪೈಪಿಂಗ್ಗೆ ಬಂದು 20 ರೂಪಾಯಿ ಬರುತ್ತೆ. ಅದಕ್ಕೆ ಏನು ಮಾಡಬೇಕು, ನೀವು ಥ್ರೆಡ್ ಪೈಪಿಂಗ್ನ ಅಟ್ಯಾಚ್ ಮಾಡಿದಾಗ ಏನು ಮಾಡಬೇಕು, 320 ರೂಪಾಯಿನ ತಗೋಬೇಕು. ಸೊ ಇದಕ್ಕೆ ದಾರ ಪ್ಲಸ್ ಹಿಂದೆ ಕಟ್ಟೋದಕ್ಕೆ ಡೋರಿ ಹೇಳ್ಬಿಟ್ಟು, ನಾರ್ಮಲಾಗಿ ಒಂದು ಡಾಸಲ್ಲಿ ಹೇಳಿದ್ರೆ ಒಂದು 10 ರೂಪೀಸ್ ಜಾಸ್ತಿ ಮಾಡಿ. ಸೊ ಅದೇನಾದರೂ 3 ಕುಚ್ಚು 4 ಕುಚ್ಚು ಅಥವಾ ಇನ್ನೂ ಕೂಡ ಡಿಸೈನಾಗಿ ಏನಾದರೂ ಹೇಳ್ತಾರೆ ಅಂತಂದರೆ 20 ರೂಪೀಸ್ ಚಾರ್ಜ್ ಮಾಡಿ 340 ರೂಪಾಯಿನ ತಗೊಳ್ಳಿ. ಸೊ ಈ ಥ್ರೆಡ್ ಪೈಪಿಂಗ್ನೂ ಕೂಡ ಹಾಕಿ, ಹಾಗೆಯೇ ಈ ರೀತಿ ಡೋರಿ ಇಟ್ಟು ಆ ರೀತಿ ಮಾಡಿದ್ರೆ 340 ರೂಪಾಯಿನ ತಗೊಳ್ಳಿ. ಸೊ ನಾನು ಕೂಡ ಕೆಲವೊಬ್ಬರಿಗೆ ನಾರ್ಮಲಾಗಿ ಥ್ರೆಡ್ ಪೈಪಿಂಗ್ ಇಟ್ಟು ಡೋರಿ ಇಟ್ಟರು ಕೂಡ 300ನೇ ತಗೋತೀನಿ. ಬಟ್ ಯಾಕಂತಂದರೆ ಅವರು ರೆಗ್ಯುಲರ್ ಕಸ್ಟಮರ್ ಆಗಿರ್ತಾರೆ, ಹಾಗಾಗಿ ನಾನು ಅಷ್ಟೇ ತಗೋತೀನಿ. ಅಷ್ಟೇ ಈ ರೀತಿ ನೀವು ರೇಟ್ನ ಜಾಸ್ತಿ ಮಾಡ್ಕೋಬೇಕು. ಸೊ ಬ್ಲೌಸ್ ಕಟ್ಟಿಂಗಲ್ಲೇ ಆಗಿರ್ಬೋದು, ಅಥವಾ ಈ ರೀತಿ ನಾವು ಟೈಲರಿಂಗಲ್ಲಿ ಏನು ಅಂತಂದರೆ, ಇಲ್ಲಿ ಬಂದು ನಾವು ಬಟ್ಟೆ ಮೇಲೆ ಚಾರ್ಜ್ ಮಾಡೋದಕ್ಕಾಗೋಲ್ಲ, ನಮ್ಮ ಎಫರ್ಟ್ ಮೇಲೆ ಚಾರ್ಜ್ ಹೋಗುತ್ತೆ. ಸೊ ನಾವು ಇಷ್ಟು ಅವರು ಕುತ್ಕೊಂಡು ಸ್ಟಿಚ್ ಮಾಡ್ತೀವಿ ಅಲ್ವಾ, ಈ ರೀತಿ ನೀವು ಬಟ್ಟೆ ಮೇಲೆ ಲೆಕ್ಕ ಹಾಕೋದಕ್ಕೆ ಹೋಗಿದ್ರೆ, ಇವಾಗ ಲೈನಿಂಗ್ ಬಂದು ಜಸ್ಟ್ 30 ರೂಪಾಯಿ ಅಲ್ವಾ. 30 ರೂಪಾಯಿ ಆದರೆ ಲೈನಿಂಗ್ ಬ್ಲೌಸ್ಗೆ ಯಾಕೆ 300 ರೂಪಾಯಿ ಅಂತ ನೀವು ಕೇಳ್ಬೋದು. ಆ ರೀತಿ ಹಾಕೋಗುತ್ತೆ. ಸೊ ಇಲ್ಲಿ ನಾವು ಬಟ್ಟೆ ಮೇಲೆ ಚಾರ್ಜ್ ಮಾಡೋದಕ್ಕಾಗೋದಿಲ್ಲ. 1 ಅವರ್ 2 ಅವರ್ ನಾವು ಟೈಮ್ನ ಕೊಟ್ಟು ಸ್ಟಿಚ್ ಮಾಡ್ತೀವಿ ಅಲ್ವಾ, ಅದ್ರ ಮೇಲ್ಗಡೆ ಹೋಗುತ್ತೆ. ಸೊ ಲೈನಿಂಗ್ ಬ್ಲೌಸ್ಗಳು ಬಂದರೆ ಈ ರೀತಿ ತಗೊಳ್ಳಿ. ಇದಕ್ಕೇನಾದರೂ ಫ್ರಂಟಲ್ಲಿ ಬಾರ್ಡರ್ ಅಟ್ಯಾಚ್ ಇತ್ತು, ಒಂದು ಸ್ವಲ್ಪ ಹಾಗೆಯೇ ಫ್ರಂಟಲ್ಲಿ ಒಂದು ಸ್ವಲ್ಪ ಬಾರ್ಡರ್ ಇತ್ತು, ಅದನ್ನು ಅಟ್ಯಾಚ್ ಮಾಡ್ತೀವಿ ಅಂದರೆ 350ನ ತಗೊಳ್ಳಿ. ಇನ್ನೊಂದು 10 ರೂಪೀಸ್ ಜಾಸ್ತಿ ತಗೊಳ್ಳಿ. ಇಲ್ಲೇನಾದರೂ ಡೋರಿಲಿ ಕಡಿಮೆ ಮಾಡಿ ಇದರಲ್ಲಿ ಜಾಸ್ತಿ ತೊಗೊಂಡು 350 ರೂಪಾಯಿನ ತಗೊಳ್ಳಿ. ಹಾಗೆಯೇ ನೀವು ಬಾರ್ಡರ್ ಹಾಕ್ತೀರಾ ಅಂತಂದರೆ, ಈ ಡೋರಿ ಏನು ಇಲ್ಲದೆ ಹಾಕ್ತೀರಾ ಅಂದರೆ 330 ರೂಪಾಯಿನ ತಗೊಳ್ಳಿ. ಸೊ ಪ್ರತಿಯೊಂದಕ್ಕೂ ಕೂಡ ಅಮೌಂಟ್ನ ತಗೊಳ್ಳೇಬೇಕಾಗುತ್ತೆ. ಯಾಕಂತಂದರೆ ಫ್ರೀಯಾಗಿ ಏನೂ ಕೂಡ ಬರೋದಿಲ್ಲ ಅಲ್ವಾ. ಸೊ ನಾವು ಫ್ರೀಯಾಗಿ ಹಾಕೊಟ್ಟಷ್ಟು ನಮಗೆ ಸ್ಟಿಚಿಂಗ್ ಚೆನ್ನಾಗಿ ಬರೋಲ್ಲ ಅನ್ನೋ ರೀತಿಯೇ ಅವರು ಎಕ್ಸೆಪ್ಟ್ ಆಗ್ತಾರೆ. ಅದಕ್ಕೋಸ್ಕರ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಹಾಗೆಯೇ ಕಪ್ಸ್ನ ಆ್ಯಡ್ ಮಾಡಿ, ಇಲ್ಲಿ ನಾರ್ಮಲಾಗಿ ಈ ರೀತಿ ಕಪ್ಸ್ನ ಆ್ಯಡ್ ಮಾಡಿ ಲೈನಿಂಗ್ ಬ್ಲೌಸ್ನ ಸ್ಟಿಚ್ ಮಾಡಿದ್ರೆ ನಾನು 380 ರೂಪಾಯಿನ ತಗೋತೀನಿ. ಸೊ ನಿಮ್ಮ ಕಡೆ ಎಷ್ಟಿದೆ ಅದ್ರ ಮೇಲ್ಗಡೆ ನೀವು ಆ್ಯಡ್ ಮಾಡ್ತಾ ಹೋಗಿ. ಸೊ ಕಪ್ಸ್ ಆ್ಯಡ್ ಮಾಡಿಬಿಟ್ಟು ಪ್ರಿನ್ಸಸ್ ಕಟ್ ಏನಾದರೂ ಸ್ಟಿಚ್ ಮಾಡಿದ್ರೆ, ಸೊ ಇವಾಗ ಕಪ್ಸ್ ಆ್ಯಡ್ ಮಾಡಿ ನಾರ್ಮಲಾಗಿ ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡಿದ್ರೆ 380. ಇದರಲ್ಲಿ ಏನೋ ಎಕ್ಸ್ಟ್ರಾ ಏನಾಗುತ್ತೆ ಅಂದರೆ, ಪೈಪಿಂಗ್ನ ಹಾಕಿ ಕಪ್ಸ್ನ ಆ್ಯಡ್ ಮಾಡಿದ್ರೆ 400.
ಓಕೆನಾ. ಸೊ ಲೈನಿಂಗ್ ಹಾಕ್ಬಿಟ್ಟು ಇದಕ್ಕೆ ಕಪ್ಸ್ ಆ್ಯಡ್ ಮಾಡಿದ್ರೆ 400ನ ತಗೋಬೇಕು. ಹಾಗೆಯೇ ಇವಾಗ ಪ್ರಿನ್ಸಸ್ ಕಟ್ಗೆ ಬರೋಣ. ಪ್ರಿನ್ಸಸ್ ಕಟ್ ಬಂದು ನಾರ್ಮಲಾಗಿ ಪ್ರಿನ್ಸಸ್ ಕಟ್ ಬೇಗನೆ ಸ್ಟಿಚ್ ಮಾಡ್ಬೋದು. ಇವಾಗ ನಾರ್ಮಲ್ ಲೈನಿಂಗ್ ಬ್ಲೌಸ್ಗಿಂತ ಪ್ರಿನ್ಸ್ ಕಟ್ ಬಂದು ಬೇಗ ಸ್ಟಿಚ್ ಮಾಡ್ಬೋದು, ಬಟ್ ಅದಕ್ಕೆ ಅಂತ ಒಂದು ವ್ಯಾಲ್ಯೂ ಇರುತ್ತೆ ಅಲ್ವಾ. ಹಾಗಾಗಿ ನಾನು ಇದಕ್ಕೆ ಒಂದು 50 ರುಪೀಸ್ ಜಾಸ್ತಿ ತಗೋತೀನಿ, 350 ರೂಪಾಯಿನ ತಗೋತೀನಿ. ಏನೇ ಬೇಗ ಸ್ಟಿಚ್ ಆಗುತ್ತೆ ಅಂತಂದರೂ ಕೂಡ ಇದರಲ್ಲಿ ಏನಾದರೂ ಸ್ವಲ್ಪ ವೇರಿಯೇಷನ್ ಮಾಡ್ತು ಅಂತಂದರೆ ಇಡೀ ಬ್ಲೌಸ್ ಪೂರ್ತಿ ಹಾಳಾಗೋಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದಕ್ಕೆ 350 ರೂಪಾಯಿನ ತಗೋತೀನಿ. ಸೊ ಈ ರೀತಿ ಪ್ಯಾಡೆಡ್ ಆ್ಯಡ್ ಮಾಡಿ ಏನಾದರೂ ಪ್ರಿನ್ಸ್ ಕಟ್ಟನ್ನು ಸ್ಟಿಚ್ ಮಾಡ್ತು ಅಂತಂದರೆ ಇಲ್ಲಿ ಹೇಳ್ದೆ ಅಲ್ವಾ, ಆ ರೀತಿ 400ನ ತಗೋತೀನಿ. ಈ ರೀತಿ ಪ್ರಿನ್ಸ್ ಕಟ್ನ ಆ್ಯಡ್ ಮಾಡಿ ಫ್ರಂಟಲ್ಲಿ ಬಾರ್ಡರ್ ಇವಾಗ ಟ್ರೆಂಡಿಂಗ್ ಇದೆ ನೋಡಿ, ಆ ರೀತಿ ಪ್ರಿನ್ಸಸ್ ಕಟ್ನ ಸ್ಟಿಚ್ ಮಾಡಿಬಿಟ್ಟು ಫ್ರಂಟಲ್ಲಿ ಆ ರೀತಿ ಎರಡೂ ಸೈಡ್ ಕೂಡ ಬಾರ್ಡರ್ ಕೊಟ್ಟು ಬ್ಯಾಕಲ್ಲಿ ಪೈಪಿಂಗ್ ಇಟ್ಟರೆ ನಾನು 500 ರೂಪಾಯಿನ ಚಾರ್ಜ್ ಮಾಡ್ತೀನಿ. ಸೊ ಒಂದು ಬ್ಲೌಸ್ನ ಏನು ಮಾಡಿ ಅಂತಂದರೆ ನೀವು ನೀಟಾಗಿ ಫಿನಿಶಿಂಗ್ ಕೊಡಿ, ಐರನ್ ಮಾಡಿ ನೀಟಾಗಿ ಫಿನಿಶಿಂಗ್ ಕೊಟ್ಟು ಸ್ಟಿಚಿಂಗ್ ಮಾಡ್ತು ಅಂತಂದರೆ ನೀವು ಅಷ್ಟು ಅಮೌಂಟ್ ಹೇಳಿದ್ರು ಕೂಡ ಅವ್ರಿಗೆ ಯಾವುದೂ ಕೂಡ ಪ್ರಾಬ್ಲಮ್ ಇರೋದಿಲ್ಲ, ಕೊಡ್ತಾರೆ. ಓಕೆನಾ. ಇದಾದಮೇಲೆ ಲೆಹೆಂಗಾ. ಸೊ ನಾರ್ಮಲಾಗಿ ಸೀರೆಯಲ್ಲಿ ಫ್ಲೀಟ್ ಇಟ್ಟು ನಾರ್ಮಲ್ ನೆರಿಗೆ ಬರುತ್ತೆ ಅಲ್ವಾ, ಆ ರೀತಿ ನೆರಿಗೆ ಇಟ್ಟು ಮೇಲ್ಗಡೆ ಬ್ಲೌಸು ಯಾವುದೇ ರೀತಿ ಡಿಸೈನ್ ಇಲ್ಲ, ಜಸ್ಟ್ ಪೈಪಿಂಗ್ ಕೊಟ್ಟು ಕೆಳಗಡೆ ಆ ರೀತಿ ಲಂಗ ಸ್ಟಿಚ್ ಮಾಡಿರೋದು ಅಂತಂದರೆ 550 ರೂಪಾಯಿನ ತಗೋತೀನಿ. ಅಕಸ್ಮಾತ್ ಏನಾದರೂ ಬ್ಲೌಸಲ್ಲಿ ನಮಗೆ ಡಿಸೈನ್ ಇತ್ತು, ತುಂಬಾ ಡಿಸೈನ್ಸ್ ಇತ್ತು, ಲೆಹೆಂಗನೂ ಕೂಡ ಫ್ಲೀಟಿಂಗ್ ಇಟ್ಟು ಅದನ್ನು ಐರನ್ ಕೂಡ ಮಾಡಿ ಯಾವುದೇ ರೀತಿ ಇವಾಗ ಎಲ್ಲ ಐರನ್ ಫ್ಲೀಟೆಡ್ ಅಂತಂದು ಲೆಹೆಂಗಾ ಅನ್ನೋದು ಟ್ರೆಂಡಿಂಗ್ ಇದೆ ಅಲ್ವಾ, ಆ ರೀತಿ ಲೆಹೆಂಗನ ಫ್ಲೀಟೆಡ್ ಇಟ್ಟು ನಾವೇನಾದರೂ ಐರನಿಂಗ್ ಮಾಡಿ ಬ್ಲೌಸ್ನ ಒಂದು ಸ್ವಲ್ಪ ಪೈಪಿಂಗೆಲ್ಲ ಇಟ್ಟು ಪ್ರಿನ್ಸ್ ಕಟ್ ಸ್ಟಿಚ್ ಮಾಡಿ ಬಾರ್ಡರ್ ಕೊಟ್ಟು ಆ ರೀತಿ ಎಲ್ಲ ಮಾಡಿದ್ರೆ 650 ರೂಪಾಯಿನ ತಗೋತೀನಿ. ಸೊ ಲೆಹೆಂಗಾ ಚಾರ್ಜು 50 ರೂಪಾಯಿ ಎಕ್ಸ್ಟ್ರಾ, 700 ರೂಪಾಯಿನ ತಗೊಳ್ಳಿ. ನಾನು ತಗೊಳ್ಳೋದು ಇಷ್ಟು, ಬೇರೆ ಕಡೆಯೆಲ್ಲ ಇನ್ನೂ ತುಂಬಾ ಜಾಸ್ತಿ ತಗೋತಾರೆ. ಒಂದು ಫಿಕ್ಸ್ ಆಗೋಗಿ ನಾರ್ಮಲಾಗಿ ನಿಮ್ಮ ಊರ ಕಡೆ ಲೆಹೆಂಗಾ ಎಷ್ಟು ತಗೋತಾರೆ ಅಷ್ಟಕ್ಕೆ ತಗೊಂಡು ನಿಮ್ಮ ಊರುಗಳಲ್ಲಿ ನೀವು ಹಾಕಿರೋವಂಥ ಡಿಸೈನ್ಸ್ಗೆ 50-100 ಟೈಮಿಂಗ್ಸ್ ಎಷ್ಟು ತಗೊಳುತ್ತೆ ನೋಡಿ. ಒಂದು ಸ್ವಲ್ಪ ಟೈಮಿಂಗ್ಸಲ್ಲಿ 2 ನಿಮಿಷ 5 ನಿಮಿಷದ 10 ನಿಮಿಷದಲ್ಲೆಲ್ಲ ಆಗೋಯ್ತು ಅಂದರೆ ಒಂದು 50 ರೂಪಾಯಿನ ಜಾಸ್ತಿ ಮಾಡಿ. ಅದಕ್ಕಿಂತ ಜಾಸ್ತಿ ಆಯಿತು, ಅರ್ಧ ಗಂಟೆ 1 ಅವರ್ ಆಯಿತು ಅಂತಂದರೆ ನೀವು 100-200ನ ಜಾಸ್ತಿ ಮಾಡಲೇಬೇಕಾಗುತ್ತೆ. ಯಾಕೆ ಅಂತಂದರೆ 1 ಅವರ್ ಟೈಮ್ನಲ್ಲಿ ನಾವು ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ಬೋದಲ್ವ. ಹಾಗಾಗಿ ನಾವು ಟೈಮಿಂಗ್ಸ್ ಎಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಅಷ್ಟು ನೀವು ಅಮೌಂಟ್ನ ಜಾಸ್ತಿ ಮಾಡ್ತಾ ಹೋಗಿ. ಓಕೆನಾ. ಸೊ ಇದಿಷ್ಟು ಆಯಿತು. ಇವಾಗ ಲಂಗ ಬ್ಲೌಸು, ನಾರ್ಮಲಾಗಿ ಲಂಗ ಬ್ಲೌಸು ಮತ್ತು ಲೆಹೆಂಗಾ ಎರಡೂ ಕೂಡ ಇವಾಗ ಸೇಮ್ ಆಗಿಬಿಟ್ಟಿದೆ. ಎಲ್ಲರೂ ಕೂಡ ಆಲ್ಮೋಸ್ಟ್ ಅಲ್ಲ ಸ್ಯಾರಿಲೇ ಸ್ಟಿಚ್ ಮಾಡ್ತಾರೆ. ಇದಕ್ಕೇನಾದರೂ ಫ್ರಂಟಲ್ಲಿ ಲಂಗ ಬ್ಲೌಸ್ಗೆ ಏನಾದರೂ ಫ್ರಂಟು ಮತ್ತು ಬ್ಯಾಕಲ್ಲಿ ವರ್ಕ್ ಮಾಡಿಸಿ ಲಂಗನ ಸ್ಟಿಚ್ ಮಾಡಿಸ್ತಾರೆ ಅಂತಂದರೆ ನಾನು 1300 ರೂಪಾಯಿನ ತಗೋತೀನಿ. ಯಾವುದೇ ಕೂಡ ವರ್ಕ್ ಇಲ್ಲ, ಬಫ್ ಸ್ಲೀವ್ಸ್ ಏನಾದರೂ ಇಟ್ಟು ಈ ರೀತಿ ಲಂಗ ಬ್ಲೌಸನ್ನ ಸ್ಟಿಚ್ ಮಾಡಿಸ್ತು ಅಂದರೆ 700ನ ತಗೋತೀನಿ. ಓಕೆನಾ. ನಿಮ್ಮ ಕಡೆ ಎಷ್ಟು ತಗೋತಾರೆ ಒಂದೆರಡು ಕಡೆ ವಿಚಾರಿಸಿ ನೋಡಿ, ಬೊಟಿಕ್ಗಳಲ್ಲಿ ವಿಚಾರಿಸಿ ನೋಡಿ, ಅದಕ್ಕಿಂತ ಕಡಿಮೆ ಮಾಡಿ. ಯಾಕಂತಂದರೆ ಬೊಟಿಕಲ್ಲಿ ಅಂಗಡಿ ಇಟ್ಟಿರ್ತಾರೆ. ಸೊ ಅಲ್ಲಿ ಅಂತಂದರೆ ಅವ್ರಿಗೆ ಅಂಗಡಿಗೆ ಕೆಲಸಕ್ಕೆ ಬರೋರಿಗೂ ಕೂಡ ಸಂಬಳ ಕೊಡಬೇಕಾಗುತ್ತೆ, ಅಂಗಡಿ ಬಾಡಿಗೆ ಕೂಡ ಜಾಸ್ತಿ ಕಟ್ಟಬೇಕಾಗುತ್ತೆ. ಹಾಗಾಗಿ ಅವರು ಅಷ್ಟು ಅಮೌಂಟ್ನ ತಗೋತಾರೆ. ಸರಿ, ನಿಮ್ಮ ಮನೇಲೇ ಸ್ಟಿಚ್ ಮಾಡ್ತೀರಾ ಅಂತಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅದಕ್ಕಿಂತ. ಓಕೆನಾ. ನಾನಿಲ್ಲಿ ನಾರ್ಮಲಾಗಿ ಚೂಡಿದಾರ್ ಸ್ಟಿಚ್ ಮಾಡಿದ್ರೆ ಯಾವುದು ಡಿಸೈನ್ ಇಲ್ಲ, ನಾರ್ಮಲಾಗಿ ಹಾಫ್ ಸ್ಲೀವ್ಸು ತಗೊಂಡು ಹಾಫ್ ಸ್ಲೀವ್ಸು ನಾರ್ಮಲ್ ಪ್ಯಾಂಟನ್ನು ಸ್ಟಿಚ್ ಮಾಡಿದ್ರೆ 350 ರೂಪಾಯಿನ ತಗೋತೀನಿ. ಇದರಲ್ಲಿ ಏನಾದರೂ ಫುಲ್ ಸ್ಲೀವ್ಸ್ ಹೇಳಿ ನೆಕ್ ಹತ್ರ ಡಿಸೈನ್ಸ್ ಹೇಳಿ ಆ ರೀತಿ ಎಲ್ಲ ಹೇಳಿದ್ರೆ 400 ರೂಪಾಯಿ, 50 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀನಿ. ಹಾಗೆಯೇ ಇದು ಬಂದು ಪ್ಯಾಂಟ್ ಬಂದು ನಿಮಗೆ ಪುಷ್ಪಕ್ ಪ್ಯಾಂಟ್ ಆಗಿರ್ಬೋದು ಅಥವಾ ಪೆನ್ಸಿಲ್ ಕಟ್ ಪ್ಯಾಂಟ್ ಆಗಿರ್ಬೋದು, ಅದನ್ನೇ ಹೇಳಿ ಫುಲ್ ಸ್ಲೀವ್ಸ್ ಹೇಳಿ ನೆಕ್ ಹತ್ರ ಡಿಸೈನ್ ಹೇಳ್ತು ಅಂದರೆ 450 ರೂಪಾಯಿನ ತಗೋತೀನಿ. ಸೊ ಸಿಟಿ ಕಡೆ ಬೆಂಗಳೂರಲ್ಲೆಲ್ಲ ನನ್ನ ಫ್ರೆಂಡ್ ಕೂಡ ಸ್ಟಿಚ್ ಮಾಡ್ತಾರೆ. 650, 700, 750 ಕೂಡ ಇದೆ. ಬಟ್ ನಮ್ಮ ಇಲ್ಲಿ ಎಷ್ಟಿದೆ ಅಷ್ಟು ನಾವು ತಗೊಳ್ಬೇಕಲ್ವ, ಹಾಗಾಗಿ ನಾನು ಅಷ್ಟನ್ನು ತಗೋತೀನಿ. ಸೊ ನೆಕ್ಸ್ಟ್ ಬಂದು ಸ್ಕ್ಯಾಲಪ್ ಡಿಸೈನ್. ಇವಾಗ ನಾರ್ಮಲಾಗಿ ಬೋಟ್ ನೆಕ್ ಬ್ಲೌಸ್ನ ಸ್ಟಿಚ್ ಮಾಡಿದಾಗ ಸೊ ಬೋಟ್ ನೆಕ್ ಬ್ಲೌಸ್ದು ಫಸ್ಟ್ ಅಮೌಂಟ್ ಹಾಕ್ಬಿಡ್ತೀನಿ, ಅದಾದಮೇಲೆ ನಾನು ಸ್ಕ್ಯಾಲಪ್ಗೆ ಹೋಗ್ತೀನಿ. ಆವಾಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಓಕೆನಾ. ನಾನು ಬೋಟ್ ನೆಕ್ ಬ್ಲೌಸ್ಗೆ ಸ್ಟಿಚ್ ಮಾಡಿದ್ರೆ ಇವಾಗ ನಾರ್ಮಲ್ ಬ್ಲೌಸಲ್ಲಿ 300 ರೂಪಾಯಿನ ತಗೋತೀನಿ ಅಲ್ವಾ. ಬೋಟ್ ನೆಕ್ ಬ್ಲೌಸ್ನ ಸ್ಟಿಚ್ ಮಾಡಿ ಅದರಲ್ಲಿ ಯಾವುದೇ ರೀತಿ ಡಿಸೈನ್ ಇಲ್ಲ, ಫ್ರಂಟು ಬೋಟ್ ನೆಕ್ ಬಂದು ಬ್ಯಾಕಲ್ಲಿ ಹಾಗೆಯೇ ಕ್ಲೋಸ್ ನೆಕ್ ಬಂದು ಏನಾದರೂ ರೌಂಡ್ ನೆಕ್ ಬಂದಿದೆ ಅಂದರೆ 350 ರೂಪಾಯಿನ ತಗೋತೀನಿ. ಇದರಲ್ಲಿ ಏನಾದರೂ ವಿ ಶೇಪ್ ಬಂದು ಫ್ರಂಟಲ್ಲೂ ಕೂಡ ಬಾರ್ಡರ್ ಇಟ್ಟು ಏನಾದರೂ ಪೈಪಿಂಗ್ ಆಗ್ತು ಅಂತಂದರೆ 450 ತಗೋತೀನಿ. ಹಾಗೆಯೇ ಈ ರೀತಿ ಬೋಟ್ ನೆಕ್ ಇಟ್ಟು ಇವಾಗ ಬರ್ತೀನಿ ನೋಡಿ, ಸ್ಕ್ಯಾಲಪ್ ಡಿಸೈನ್ ಇಟ್ಟೆ ನಾರ್ಮಲಾಗಿ 350 ರೂಪಾಯಿನ ತಗೋತೀವಿ. ಸ್ಕ್ಯಾಲಪ್ ಡಿಸೈನ್ ಇಡ್ತು ಅಂತಂದರೆ ಯಾವುದೇ ರೀತಿ ಕ್ಯಾನ್ವಾಸ್ ಹಾಕ್ತಾನೆ ಹಾಗೆ ಸ್ಕ್ಯಾಲಪ್ ಮಾಡ್ತು ಅಂದರೆ 450 ತಗೋತೀನಿ.
ಸೊ ಅದಕ್ಕೇನಾದರೂ ಕ್ಯಾನ್ವಾಸ್ನ ಯೂಸ್ ಮಾಡಿ ಫ್ರಂಟಲ್ಲೂ ಕೂಡ ನಮಗೆ ಈ ರೀತಿ ಸ್ಕ್ಯಾಲಪಲ್ಲಿ ನೋಡಿ ಹೀಗೆ ಬಂದು ಈ ರೀತಿ ಫ್ರಂಟಲ್ಲೂ ಕೂಡ ಸ್ಕ್ಯಾಲಪ್ ಇದೆ, ಬ್ಯಾಕಲ್ಲೂ ಕೂಡ ವಿ ನೆಕ್ ಬಂದು ಸ್ಕ್ಯಾಲಪ್ ಇದೆ. ಆ ರೀತಿ ಏನಾದರೂ ಸ್ಕ್ಯಾಲಪ್ ಇತ್ತು ಅಂತಂದರೆ 550 ರೂಪಾಯಿನ ತಗೋತೀನಿ. ಓಕೆನಾ. ಈ ರೀತಿ ನೀವು ಒಂದು 150 ಆ ರೀತಿ ಜಾಸ್ತಿ ಮಾಡ್ಕೊಳ್ತಾ ಹೋಗಿ. ನಿಮ್ಮ ಕಡೆ ಎಷ್ಟು ರೇಟ್ ಇರುತ್ತೆ ಅದಕ್ಕಿಂತ ಆ ರೀತಿ ಜಾಸ್ತಿ ಮಾಡ್ತಾ ಹೋಗಿ, ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದು ವರ್ಕ್ ಬ್ಲೌಸ್. ಸೊ ಇದು ನಾವು ಒಂದು ಸ್ವಲ್ಪ ಜಾಸ್ತಿ ಅಮೌಂಟ್ನ ತಗೋಬೇಕಾಗುತ್ತೆ. ಯಾಕಂತಂದರೆ ಇದಕ್ಕೆ ನಾವು ಬೇರೆ ಕಡೆ ವರ್ಕ್ ಮಾಡಿಸಿರ್ತೀವಿ. ಸೊ ಒಂದು 2 ಸಲ 3 ಸಲ ತಿರುಗಿ ಅದನ್ನು ಈಸ್ಕೊಂಡು ಬಂದಿರ್ತೀವಿ ಅಲ್ವಾ. ಒಂದು 600 ರೂಪಾಯಿಗೆ ನಾವು ವರ್ಕ್ನ ಮಾಡಿಸ್ತೀವಿ ಅಂತಂದರೆ ಇದಕ್ಕೆ ನಾವು ಒಂದು 400 ಎಕ್ಸ್ಟ್ರಾ ತಗೊಳ್ಬೇಕು. ಸ್ಟಿಚಿಂಗ್ ಚಾರ್ಜ್ ಬಂದು ವರ್ಕ್ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ 400 ತಗೋಬೇಕು. ಸೊ ಇದು ಬಂದು 1000 ರೂಪೀಸ್. ಇದರಲ್ಲೇನಾದರೂ ಒಂದು ಸ್ವಲ್ಪ ಜಾಸ್ತಿ ಡಿಸೈನ್ ಇತ್ತು, ಒಂದು 700ಗೆ ಆ ರೀತಿ ಮಾಡಿಸಿದ್ದೀರಾ ಅಂದರೆ ಇದನ್ನು ಒಂದು 500 ತಗೊಳ್ಳಿ. ಯಾಕಂತಂದರೆ ಇಲ್ಲಿ ಸ್ವಲ್ಪ ಡಿಸೈನ್ ಜಾಸ್ತಿ ಇತ್ತು ಅಂತಂದರೆ ಸ್ಟಿಚಿಂಗ್ ಮಾಡೋದು ಕೂಡ ಜಾಸ್ತಿ ಆಗುತ್ತೆ. ಆವಾಗ 1100 ರೂಪಾಯಿನ ನೀವು ಹಾಕೋಬೋದು. ಯಾಕಂತಂದರೆ ಟೈಮಿಂಗ್ಸ್ ಕೂಡ ಜಾಸ್ತಿ ಬೇಕಾಗುತ್ತೆ, ಅದಕ್ಕೋಸ್ಕರ. ಓಕೆನಾ. ಮಧುಬಾಲ ಡಿಸೈನ್ ಬಂದು ತುಂಬಾ ಕಷ್ಟ ಇರುತ್ತೆ ಇವಾಗ. ಸೊ ಬೇರೆ ಕಲರ್ ಏನಾದರೂ ಕೊಟ್ಟು ಮಧುಬಾಲ ಸ್ಟಿಚಿಂಗ್ ಮಾಡಬೇಕು ಅಂತಂದರೆ ಅದು ಕೂಡ ಕಷ್ಟ ಇರುತ್ತೆ. ಯಾಕಂತಂದರೆ ಅಲ್ಲೇನಾದರೂ ಸ್ವಲ್ಪ ನೀವು ಹೆಚ್ಚು ಕಡಿಮೆ ಮಾಡ್ತು ಅಂತಂದರೆ ಇಡೀ ಬ್ಲೌಸೇ ನಿಮಗೆ ಹಾಳಾಗುತ್ತೆ. ಹಾಗಾಗಿ ನಾನು ಮಧುಬಾಲ ಡಿಸೈನ್ನ ಸ್ಟಿಚ್ ಮಾಡೋದಕ್ಕೆ 550ನ ತಗೋತೀನಿ. ಸೊ ನೆರಿಗೆನ ಇಟ್ಟು ಮಧುಬಾಲ ಸ್ಟಿಚ್ ಮಾಡೋದಕ್ಕೆ 550ನ ತಗೋತೀನಿ. ಸೊ ಹಾಗೆಯೇ ಅದರಲ್ಲೂ ಕೂಡ ಏನಾದರೂ ಮಧುಬಾಲಗೆ ವರ್ಕ್ ಮಾಡಿಸಿ ಸುತ್ತ ಮಧ್ಯದಲ್ಲಿ ನಾವು ಬಾರ್ಡರ್ ಕೊಟ್ಟು ತಗೊಳ್ಳೋಕ್ಕೆ 1400 ತಗೋತೀನಿ. ವರ್ಕ್ ಮಾಡಿಸಿ ಅದು ಬ್ಯಾಕು ಕೂಡ ವರ್ಕ್ ಇರುತ್ತೆ, ಹಾಗೆಯೇ ಮಧುಬಾಲಗೂ ಕೂಡ ಪೂರ್ತಿಯಾಗಿ ವರ್ಕ್ ಬೇಕಲ್ವ, ಅದಕ್ಕೋಸ್ಕರ 1400 ರೂಪಾಯಿ ತಗೋತೀನಿ. ಈ ಹ್ಯಾಂಡ್ ವರ್ಕ್ ಬಂದು ನಾವು ಯಾವ ರೀತಿ ಮಾಡಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇವಾಗ ನಾವು ಎಷ್ಟು ಇದರಲ್ಲಿ ಮಾಡಿಸ್ತೀವಿ ಅದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಒಂದು 1000 ರೂಪಾಯಿಗೆ ನೀವೇನಾದರೂ ಹ್ಯಾಂಡ್ ವರ್ಕ್ ಮಾಡಿಸ್ತೀರಾ ಅಂತಂದರೆ 1500 ರೂಪಾಯಿನ ತಗೊಳ್ಳಿ. ಯಾಕಂತಂದರೆ ನಾವು ಹ್ಯಾಂಡ್ ವರ್ಕ್ ಬ್ಲೌಸ್ ಸ್ಟಿಚ್ ಮಾಡೋದು ಸ್ವಲ್ಪ ಲೇಟ್ ಕೂಡ ಆಗುತ್ತೆ. ಹಾಗೆಯೇ ಸಿಂಗಲ್ ಫುಟ್ ಯೂಸ್ ಮಾಡಿ ಸ್ಟಿಚ್ ಮಾಡಿಸ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ನೀವೇನಾದರೂ 1000 ರೂಪೀಸ್ಗೆ ಮಾಡ್ತಿದ್ದೀರಾ ಅಂತಂದರೆ ನೀವು 1500 ರೂಪಾಯಿನ ತಗೋಬೋದು. ಓಕೆನಾ. ಇದಿಷ್ಟು ನಿಮಗೆ ಗೊತ್ತಾಯ್ತಲ್ವ. ನಿಮ್ಗೆ ಇದರಲ್ಲಿ ಏನೂ ಕೂಡ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ನಿಮ್ಮ ಕಡೆ ಎಷ್ಟು ರೇಟ್ ಇರುತ್ತೆ, ನೀವು ಎಷ್ಟು ಟೈಮಿಂಗ್ಸ್ನ ಸ್ಪೆಂಡ್ ಮಾಡ್ತೀರಾ, ಹಾಗಂದ್ಬಿಟ್ಟು ನೀವು 3 ಅವರ್ವರೆಗೂ ಕೂತ್ಕೊಂಡು ಕಾಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡೇನಾದರೂ ಸ್ಟಿಚ್ ಮಾಡಿ 3 ಅವರ್ಸ್ ಸ್ಟಿಚ್ ಮಾಡಿದ್ದೀನಿ ಇಷ್ಟು ಅಮೌಂಟ ಅಂತ ಆ ರೀತಿ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ನಾರ್ಮಲಾಗಿ ಏನಾದರೂ ನೀವು ಸ್ಟಿಚಿಂಗ್ ಮಾಡ್ತಾ ಇರುವಾಗ ಇಷ್ಟು ಟೈಮ್ನಲ್ಲಿ ಇಷ್ಟು ಸ್ಟಿಚ್ ಮಾಡ್ಬೋದು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಸೊ 1 ಅವರಲ್ಲಿ 2 ಅವರಲ್ಲಿ ಕೆಲಸ ಬೇಗ ಆಗುತ್ತೆ, ಈ ರೀತಿ ಸ್ಟಿಚ್ ಮಾಡ್ಬೋದು ಅನ್ನೋದಕ್ಕೆ ಕಡಿಮೆ ಅಮೌಂಟ್ ತಗೊಳ್ಳಿ. ತುಂಬಾ ಕೆಲಸ ಹಿಡಿತು ಅಂತಂದರೆ ಅದಕ್ಕೆ 100-200 ಜಾಸ್ತಿ ತಗೊಳ್ಳಿ. ಇಷ್ಟೇ ಇದು. ಸೊ ಇದು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಇನ್ಮೇಲೆ ನಾನು ಒಂದಷ್ಟು ಕಮೆಂಟ್ಗಳು ಮಾಡಿರೋದಕ್ಕೆಲ್ಲ ಕೂಡ ಆನ್ಸರ್ನ ಮಾಡ್ತೀನಿ. ಹಾಗೆಯೇ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಹೆಲ್ಪ್ ಆಯಿತು ಅಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು.